ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಈಗ ಹೆಡ್ಲೈನ್ಸ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಧ್ವನಿ ಇಲ್ಲದವರಿಗೆ ಧ್ವನಿಯಾದವರು ಬಾಬಾ ಸಾಹೇಬ್ ವಿಧಾನಸೌಧದಲ್ಲಿ ಅಂಬೇಡ್ಕರ್ ಗುಣಗಾನ ಮಾಡಿದ ಸಿಎಂ ದಾವಣಗೆರೆ ಬಂಡಾಯ ಶಮನಕ್ಕೆ ವಿಫಲ ನಾಸೀರ್ ಅಹಮದ್ ಪದಚ್ಯುತಿ ಶಿಸ್ತು ಮೀರಿದರೆ ಕ್ರಮ ಎಂದು ಎಚ್ಚರಿಸಿದ ಡಿಸಿಎಂ ಸಚಿವ ಸ್ಥಾನದ ಆಕಾಂಕ್ಷೆ ಸಹಜ ಭಿನ್ನಾಭಿಪ್ರಾಯವಿಲ್ಲ ವಿರೋಧಿಗಳ ಟೀಕೆಗೆ ತಲೆ ಕೆಡಿಸಿಕೊಳ್ಳಲ್ಲ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಇಂದು ವಿಧಾನಸಭಾ ಆವರಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಧ್ವನಿ ಇಲ್ಲದವರಿಗೆ ಧ್ವನಿಯಾದವರು ಎಲ್ಲರ ಬಾಳಿಗೆ ಬೆಳಕಾದವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಾಗಲು ಅರ್ಥಪೂರ್ಣ ಸಂವಿಧಾನ ನೀಡಿದರು. ಅವರ ಮಾರ್ಗದರ್ಶನವೇ ನಮಗೆ ಸ್ಫೂರ್ತಿ ಅವರು ತೋರಿಸಿರುವ ದಾರಿಯಲ್ಲಿಯೇ ನಡೆಯೋಣ ಎಂದು ತಿಳಿಸಿದರು. ಈ ಸಮಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ಸಿ ಮಹದೇವಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ವಸತಿ ಮತ್ತು ವಕ್ಫ್ ಸಚಿವ ಬಿಜೆಡ್ ಜಮೀರ್ ಅಹಮದ್ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ಟಿ ನಾರಾಯಣಸ್ವಾಮಿ ಸೇರಿದಂತೆ ಗಣ್ಯರು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು ತಮ್ಮದೇ ಆದ ವಿವಿಧ ಮೂಲಗಳಿಂದ ಮಾಹಿತಿ ಪಡೆದು ಪಕ್ಷದ ಹಿತದೃಷ್ಟಿಯಿಂದ ನಸೀರ್ ಅಹಮದ್ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಂಡಿರುತ್ತಾರೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಸದಾಶಿವನಗರದ ತಮ್ಮ ನಿವಾಸ ಹಾಗೂ ಕೆಪಿಸಿಸಿ ಕಚೇರಿ ಆವರಣದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಮಂಗಳವಾರ ಪ್ರತಿಕ್ರಿಯೆ ನೀಡಿದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಸೀರ್ ಅಹಮದ್ ಬಿಡುಗಡೆ ಮಾಡಿ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿರುವ ಬಗ್ಗೆ ಕೇಳಿದಾಗ ನಜೀರ್ ಅವರಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಬಂಡಾಯ ಅಭ್ಯರ್ಥಿ ಹಿಂದೆ ಸರಿಯುವಂತೆ ಮಾಡಲು ಪಕ್ಷ ಸೂಚಿಸಿತ್ತು. ಅವರು ಈ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ. ಅಲ್ಲಿ ಏನಾಗಿದೆ ಎಂದು ನನಗೆ ಇನ್ನೂ ವರದಿ ಬರಬೇಕಿದೆ ಎಂದರು. ಪಕ್ಷ ವಿರೋಧಿ ಚಟುವಟಿಕೆ ಮಾಡುವವರಿಗೆ ಇದು ಸಂದೇಶವೇ ಎಂದು ಕೇಳಿದಾಗ ಯಾವುದೇ ಪಕ್ಷವಾದರೂ ಶಿಸ್ತು ಬಹಳ ಮುಖ್ಯ. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದುಕೊಂಡೇ ಅಭ್ಯರ್ಥಿ ಆಯ್ಕೆ ಮಾಡಿದ್ದೆವು. ನಂತರ ನಾವು ಎಲ್ಲಾ ನಾಯಕರೊಂದಿಗೆ ನಿತ್ಯ ಸಂಪರ್ಕದಲ್ಲಿದ್ದೆವು. ನಮ್ಮ ನಾಯಕರ ವರದಿಗಳ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು ತಿಳಿಸಿದರು. Honorable Chief Minister has his own input. He has got information from the various sources. So he has taken a political decision in the interest of the party. For party, discipline is more important. He was asked to go to Davangere and ask the candidate to make him resign. That was the responsibility given to him. I think he did not turn up. I think he has got some valid information. I think he has taken a big call. Sir, today Minister Jamir Ahmad had a meeting with ರಾಜಕೀಯದಲ್ಲಿ ಸಚಿವ ಸ್ಥಾನದ ಆಸೆ ಪಡುವುದು ತಪ್ಪಲ್ಲ ಮತ್ತು ನನ್ನ ವಿರುದ್ಧ ಕೇಳಿಬರುತ್ತಿರುವ ಆರೋಪಗಳ ಬಗ್ಗೆ ಸ್ಪಷ್ಟನೆ ನೀಡುವ ಅಗತ್ಯವಿಲ್ಲ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ನಗರದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಚಿವ ಸ್ಥಾನದ ಕುರಿತಾದ ಚರ್ಚೆ ಹಾಗೂ ತಮ್ಮ ಮೇಲಿನ ಆರೋಪಗಳಿಗೆ ಸಂಬಂಧಿಸಿದಂತೆ ಮುಕ್ತವಾಗಿ ಪ್ರತಿಕ್ರಿಯಿಸಿದರು. ನಾವೆಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಮುಂಬರುವ 2 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ಲುತ್ತೇವೆಂದು ವಿಶ್ವಾಸ ವ್ಯಕ್ತಪಡಿಸಿದ ಜಮೀರ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತವರಿಗೆ ಮತ ಕೊಟ್ಟಿದ್ದಾರೆ. 100 ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸುಪ್ರೀಂ ಲೀಡರ್ ಅಂದ್ರೆ ಜಮೀರ್ ಅಹಮದ್ ಅವರು ಸರ್. ಆದರೆ ಹಂಗೆ ಇದೆ ಸರ್, ಸಂದೇಶ ಹಂಗೆ ಇದೆ. ಆದರೆ ಸಾಮಾನ್ಯ ಕಾರ್ಯಕರ್ತ, ನಾನು ಜನಗಳ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ಮುಂದೇನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಈಗ ರಿಜ್ವಾನ್ ಅವರು ಹೇಳಿದ್ರು ಕೆಲವರು ನಾನೇ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ತಾ ಇದ್ರು. ಅವರೇ ಅವ್ರು ಹೇಳ್ಕೊಂಡ್ರೆ ನಾನೇನು ಮಾಡಲಿ? ನಾನೊಂದು ಎಂದು ಬಾಯಿಲಿ ಹೇಳಿಲ್ಲ. ನಾನೇನು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಜನ ಸೇವಕನ. ನಾನು ಜನ ಸೇವಕನ. ಹೆಸರು ಬಿಟ್ಟು ಬೇರೆಯವ್ರ ಹೆಸರು ಹೇಳಿದ್ರೆ ನಮ್ಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ತಾ ಇತ್ತು.
ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಕಾಡಾನೆ ಮಾನವ ಸಂಘರ್ಷದ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಎಡೆಹಳ್ಳಿ ಮಂಜುನಾಥ್ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯು ದಿನೇ ದಿನೇ ಗಂಭೀರವಾಗುತ್ತಿದ್ದು ರೈತರ ಜೀವನೋಪಾಯ ಹಾಗೂ ಗ್ರಾಮೀಣ ಶಾಂತಿಗೆ ಭಾರೀ ಸವಾಲಾಗಿ ಪರಿಣಮಿಸಿದೆ ಎಂದು ಅವರು ತಿಳಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಸಾವಿನ ಮನೆಯವರಿಂದ ಕಿಚ್ಚು ಬರದೇನೆ ಹೋರಾಟಕ್ಕೆ ಪ್ರತಿಫಲ ಸಿಗುವುದಿಲ್ಲ ಎಂಬುದು ದುಃಖಕರ ವಾಸ್ತವ. ಕಾಡಾನೆ ದಾಳಿಯಿಂದ ಜೀವ ಕಳೆದುಕೊಂಡ ಕುಟುಂಬಗಳು ಮೊದಲಿನ ಆಘಾತದ ನಂತರ ಹೋರಾಟಗಳಲ್ಲಿ ಭಾಗವಹಿಸುವುದು ಕಡಿಮೆಯಾಗುತ್ತಿದೆ. ಇದರಿಂದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನಗಳು ದುರ್ಬಲವಾಗುತ್ತಿವೆ ಎಂದು ಹೇಳಿದರು. ಇದುವರೆಗೆ ತಾವು ಭಾಗಿಯಾಗಿರುವ 38ಕ್ಕೂ ಹೆಚ್ಚು ಹೋರಾಟಗಳಲ್ಲಿ ಹೆಬ್ಬನಹಳ್ಳಿ ಮನು ಎಂಬುವರ ಮನೆಯವರು ಮಾತ್ರ ನಿರಂತರವಾಗಿ ಬೆಂಬಲ ನೀಡಿರುವುದು ಗಮನಾರ್ಹ ಎಂದು ಅವರು ಉಲ್ಲೇಖಿಸಿದರು. ಒಂದು ಕುಟುಂಬ ತನ್ನ ನೋವನ್ನು ಮೀರಿಸಿ ಸಮಾಜದ ಹಿತಕ್ಕಾಗಿ ನಿಂತಿರುವುದು ಮಾದರಿ. ಆದರೆ ಇಂತಹ ಬೆಂಬಲ ಎಲ್ಲ ಕಡೆ ಸಿಗದಿರುವುದು ಬೇಸರದ ಸಂಗತಿ ಎಂದು ಹೇಳಿದರು. ಕಾಡಾನೆ ದಾಳಿಯಿಂದ ಮೃತಪಟ್ಟವರಿಗೆ ಸರ್ಕಾರ ನೀಡುವ 20 ಲಕ್ಷ ಪರಿಹಾರ ಮೊತ್ತ ತಾತ್ಕಾಲಿಕ ನೆರವಾಗಿದ್ದರೂ ದೀರ್ಘಕಾಲಿಕ ಸುರಕ್ಷತೆ ಮತ್ತು ಸಮಸ್ಯೆ ನಿವಾರಣೆಗೆ ಅದು ಸಾಕಾಗುವುದಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ಪರಿಹಾರ ನೀಡುವುದು ಒಂದು ಭಾಗ ಮಾತ್ರ, ಆದರೆ ಜೀವ ಹೋದ ನಂತರ ನೀಡುವ ಹಣ ಸಮಸ್ಯೆಯ ಮೂಲವನ್ನು ಪರಿಹರಿಸುವುದಿಲ್ಲ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಹೋರಾಟವನ್ನು ಗಟ್ಟಿಗೊಳಿಸಬೇಕೆಂದು ಕರೆ ನೀಡಿದ ಅವರು, ಇದು ಒಬ್ಬರ ಸಮಸ್ಯೆ ಅಲ್ಲ, ನಮ್ಮೆಲ್ಲರ ಬದುಕಿನ ಪ್ರಶ್ನೆ. ಜೀವ ಉಳಿಯಬೇಕು, ರೈತನ ಭವಿಷ್ಯ ಸುರಕ್ಷಿತವಾಗಬೇಕು. ಅದಕ್ಕಾಗಿ ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದಾರೆ. ನಮಸ್ಕಾರ. ಸಕಲೇಶಪುರ ಆಲೂರು ತಾಲೂಕಿನಲ್ಲಿ ಕಾಡಾನೆ ಮಾನವ ಸಂಘರ್ಷಕ್ಕೆ ಇಷ್ಟೊಂದು ಬಲಿಯಾದರೂ ಕೂಡ, ಎಷ್ಟೊಂದು ಬೆಳೆ ನಷ್ಟ ಆದರೂ ಕೂಡ, ಹಲವಾರು ಪ್ರತಿಭಟನೆ ಮಾಡಿದರೂ ಕೂಡ, ಸಾವಿರಾರು ಮನವಿಗಳನ್ನು ಕೊಟ್ಟರೂ ಕೂಡ ಸರ್ಕಾರ ನಮಗೆ ಸ್ಪಂದಿಸದೇ ಇರೋದನ್ನು ನೋಡಿದ್ರೆ ನಾವು ವಿಫಲ ಆಗಿದ್ವಿ, ನಮ್ಮ ಹೋರಾಟ ಸಾಲದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ. ಯಾಕೆ ಅಂದರೆ ನೋಡಿ, ಪ್ರತಿಯೊಂದು ಹೋರಾಟಗಳು ಕೂಡ ಪ್ರಾರಂಭದಲ್ಲಿ ಬೆಳಿಗ್ಗೆ ಹೊತ್ತಿನಲ್ಲಿ ಆಕ್ರೋಶವಾಗಿರುತ್ತೆ. ಬರ್ತಾ ಬರ್ತಾ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಆಗುತ್ತೆ, ಸಂಜೆ ಹೊರ್ತಿ ಪೂರ್ತಿ ಮುಳುಗೆ ಹೋಗ್ಬಿಡುತ್ತೆ. ನಮ್ಮ ಪಾಡಿಗೆ ನಾವು ಬರ್ತೀವಿ, ಅವ್ರ ಪಾಡಿಗೆ ಅವರು ಹೋಗ್ತಾರೆ. ಇದು ನಿರಂತರವಾಗಿ ನಡ್ಕೊಬಂದು ಸರ್ಕಾರಕ್ಕೆ ಇವ್ರ ಹೋರಾಟ ಏನಿದ್ರು ಸ್ವಲ್ಪ ಹೊತ್ತು ಮಾತ್ರ ಅಂತಕ್ಕಂಥದ್ದು ಮನವರಿಕೆ ಆಗಿರ್ತಕ್ಕಂಥದ್ದು. ಇನ್ನೊಂದೇನು ಅಂದರೆ ವಿಪರ್ಯಾಸ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶಾಸಕರಾದ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು, 135ನೇ ವರ್ಷದ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಇಂದು ಆಚರಿಸುತ್ತಿದ್ದೇವೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳನ್ನು ರಚಿಸಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅರ್ಥಪೂರ್ಣವಾಗಿ ಜಿಲ್ಲಾಡಳಿತದ ವತಿಯಿಂದ ಆಚರಿಸುತ್ತಿದ್ದೇವೆ ಎಂದರು. 35ನೇ ಜನ್ಮದಿನೋತ್ಸವ ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಇನ್ನು ನಮಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ರಚಿಸುವಂಥ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವ ಭಾಳ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಿಲ್ಲಾಡಳಿತ ಮತ್ತು ಎಲ್ಲ ನಮ್ಮ ಮಿತ್ರರೆಲ್ಲ ಕೂಡ ಸೇರಿ ಇವತ್ತು ಒಂದು ಮೆರವಣಿಗೆ ಮುಖಾಂತರ ಅರ್ಥಪೂರ್ಣವಾಗಿ ಏನು ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾತನಾಡಿ, ಭಾರತ ರತ್ನ ಮಹಾನ್ ಮಾನವತಾವಾದಿ, ಸಮಾಜವಾದಿ, ನಮ್ಮ ದೇಶಕ್ಕೆ ದಾರಿಯನ್ನು ತೋರಿಸಿದಂತಹ ನಮ್ಮ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅವರು ಹೇಳಿಕೊಟ್ಟಿರುವ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಧ್ಯೇಯದೊಂದಿಗೆ ಇಂದು ನಾವೆಲ್ಲರೂ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆಂದು ತಿಳಿಸಿದರು. 135ನೇ ಜನ್ಮ ದಿನೋತ್ಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿ ಅವರದು. ಭಾರತ ರತ್ನ, ಮಹಾನ್ ಮಾನವತಾವಾದಿ, ಸಮಾನತಾವಾದಿ, ನಮ್ಮ ದೇಶಕ್ಕೆ ದಾರಿಯನ್ನು ತೋರಿಸ್ತಕ್ಕಂತಹ, ನಮ್ಮ ಕರಡು ಸಂವಿಧಾನಕ್ಕೆ ಸಮಿತಿಯ ಅಧ್ಯಕ್ಷರಾದಂತಹ, ನಮ್ಮ ಸಂವಿಧಾನವನ್ನು ರಚಿಸಿದಂತಹ ಮಹಾನ್ ವ್ಯಕ್ತಿಯವರ ಜನ್ಮದಿನಾಚರಣೆಯನ್ನು ನಾವೆಲ್ಲರೂ ಇವತ್ತು ಅದ್ಧೂರಿಯಾಗಿ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾವೆ. ಅವರ ಹೇಳಿಕೆ ಶಿಕ್ಷಣವೇ ಮೊದಲು, ಶಿಕ್ಷಣದಿಂದ ಹೋರಾಟ ಸಂಘಟಿತ, ಶಿಕ್ಷಣದಿಂದ ಸಂಘಟಿತ ಮತ್ತು ಹೋರಾಟ, ಈ ಧ್ಯೇಯದೊಂದಿಗೆ ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಎಲ್ಲರಿಗೂ ಶುಭಾಶಯಗಳು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಸಂದೇಶ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ದೂತ್ ಫೀರ್ ಸೇರಿದಂತೆ ಸಮುದಾಯದ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಆಮ್ ಆದ್ಮಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದಾರೆ.
ಈ ವೇಳೆ ಆಮ್ ಆದ್ಮಿ ಪಕ್ಷದ ಪದಾಧಿಕಾರಿಗಳು ಮಾತನಾಡಿ, ಅಂಬೇಡ್ಕರ್ ಅವರು ಈ ದೇಶ ಕಂಡಂತಹ ಮಹಾನ್ ಸಮತಾವಾದಿ ಸಮಾಜವಾದಿಯಾಗಿದ್ದಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂದು ಎಲ್ಲರಿಗೂ ನ್ಯಾಯವನ್ನು ಒದಗಿಸಿಕೊಟ್ಟು ಧ್ವನಿ ಇಲ್ಲದವರ ಪರ ಧ್ವನಿಯಾಗಿ ನಿಂತಹ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಆಗಿದ್ದಾರೆಂದು ತಿಳಿಸಿದರು. ಇವತ್ತು 135ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಆಮ್ ಆದ್ಮಿ ಪಾರ್ಟಿಯ ವತಿಯಿಂದ ನಾವೆಲ್ಲರೂ ಕೂಡ ಪದಾಧಿಕಾರಿಗಳು ಬಂದು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲ ಅರ್ಪಣೆ ಮಾಡೋದ್ರ ಮುಖಾಂತರ ಈ ಒಂದು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾ ಈ ದೇಶ ಕಂಡ ಮಹಾನ್ ಸಮತಾವಾದಿ ಸಮಾಜವಾದಿ, ಈ ದೇಶದ ಸಂಪತ್ತು, ಈ ದೇಶದ ನೈಸರ್ಗಿಕ ಸಂಪತ್ತು ಎಲ್ರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಅನ್ನೋದನ್ನು ಆ ಹರಿಕಾರ ಅದನ್ನೆಲ್ಲರಿಗೂ ತೋರಿಸ್ಕೊಟ್ಟಂತಹ ಮತ್ತು ಧ್ವನಿ ಇಲ್ಲದವರ ಪರವಾಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಸಾಮಾಜಿಕ ಹರಿಕಾರ ಅಸಮಾನತೆಯನ್ನು ಹೋಗಲಾಡಿಸಲು ಹೋರಾಟ ಮಾಡಿದಂತಹ ಮಹಾನಾಯಕರು ಅಂಬೇಡ್ಕರ್ ಆಗಿದ್ದಾರೆ. 100ಕ್ಕೆ 100ರಷ್ಟು ಎಲ್ಲಾ ವರ್ಗದ ಜನರಿಗೆ ಮೀಸಲಾತಿಯನ್ನು ದೊರಕಿಸಿಕೊಟ್ಟಿದ್ದಾರೆ. ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರಿಗೂ ಸಮಾನತೆಯನ್ನು ನೀಡಿರುವುದರಿಂದ ಇಂದು ಎಲ್ಲರೂ ಸಬಲರಾಗಿದ್ದೇವೆಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜನ್ಮದಿನವನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಭಾಳ ವಿಶೇಷವಾಗಿ ಆಚರಣೆ ಮಾಡೋ ಮೂಲಕ ಏನು ಅಂಬೇಡ್ಕರ್ ಸಾಹೇಬರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ತಾ ಇದ್ವೋ, ಅಸಮಾನತೆಯ ಹೋರಾಟವನ್ನು ಮಾಡಿದಂಥವರು 100ಕ್ಕೆ 100% ಎಲ್ಲ ವರ್ಗದ ಜನಕ್ಕೆ ನ್ಯಾಯ ಕೊಟ್ಟಂಥವರು, ಮೀಸಲಾತಿಯನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿ ಯಾರು ಇದ್ದರೆ ಅವರು ಅಂಬೇಡ್ಕರ್. ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಇಂದು ಸಕಲೇಶಪುರ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರು ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳು ಸಮಾನತೆ, ನ್ಯಾಯ ಮತ್ತು ಸಹೋದರತ್ವದ ಮೌಲ್ಯಗಳನ್ನು ಸಮಾಜದಲ್ಲಿ ಬೇರೂರಿಸುವ ದಿಕ್ಕಿನಲ್ಲಿ ನಮ್ಮೆಲ್ಲರಿಗೂ ದಾರಿದೀಪವಾಗಿವೆ. ಅವರ ಸಂವಿಧಾನಿಕ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಸಮಾಜದ ಪ್ರತಿಯೊಬ್ಬರೂ ಅವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಹಶೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದು ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿದರು. ಸಕಲೇಶಪುರ ಮಂಡಲ ಬಿಜೆಪಿ ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್ ಮಾತನಾಡಿ, ಅಂಬೇಡ್ಕರ್ ಅವರ ಸಂದೇಶಗಳು ಸಮಾಜದಲ್ಲಿ ಸಮಾನ ಹಕ್ಕು ಮತ್ತು ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿವೆ. ಅವರ ಮಾರ್ಗದಲ್ಲಿ ನಡೆಯುವುದು ನಿಜವಾದ ಗೌರವ ಎಂದು ಹೇಳಿದರು. ಈ ವೇಳೆ ಸಮಾಜದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬುದ್ಧನ ಅನುಯಾಯಿ ಮತ್ತು ಧರ್ಮ ಸಹಿಷ್ಣುತೆಯನ್ನು ಪ್ರತಿಪಾದಿಸಿದವರು ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಬಿ ವೆಂಕಟೇಶ್ ತಿಳಿಸಿದರು. ಇಂದು ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ, ಮತ, ಧರ್ಮ ಮತ್ತು ವರ್ಗಕ್ಕೆ ಸೀಮಿತರಾದವರಲ್ಲ. ಅವರೊಳಗೆ ಒಬ್ಬ ಪತ್ರಕರ್ತ, ಸಾಹಿತಿ, ಬರಹಗಾರ ಮತ್ತು ರಾಜಕಾರಣಿ ಇದ್ದ. ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಅಂಬೇಡ್ಕರ್ ಅವರು ಅವರ ಜೀವಿತಾವಧಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದ್ದರು ಮತ್ತು ಬೃಹತ್ ಖಾಸಗಿ ಗ್ರಂಥಾಲಯವನ್ನು ಹೊಂದಿದ್ದರು. ಭಾರತದ ಸಂವಿಧಾನದ ಶಿಲ್ಪಿಯಾಗಿ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನದ ರಚನಾಕಾರರಾಗಿ ಗಮನ ಸೆಳೆದರು. ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳ ಜೊತೆಗೆ ಪ್ರತೀಕಾರಾಂಗವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟ ಧೀಮಂತ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಕಥೆಗಳನ್ನೆಲ್ಲ ಫುಲ್ಲು ಜೀವನ ಚರಿತ್ರೆನ ಬಿಟ್ಟು ಎಲ್ಲರೂ ಭಾಷಣದಲ್ಲಿ ಹೇಳಿರ್ತಾರೆ. ಬುದ್ಧನ ಅನುಯಾಯಿ ಯಾಕಾಗಿಲ್ಲ ನಮ್ಮಲ್ಲಿ ಹಲವಾರು ಗೊಂದಲಗಳಿರ್ತದೆ ಅಂತಂದರೆ ಆಡಂಬರಗಳು ಇಷ್ಟಪಟ್ಟಿದ್ದು ಏನಂತಂದರೆ ನಾವು ದೇವರ ಒಬ್ಬನೇ ಅಂತಂದಿವಿ. ಒಂದು 350 ಕೋಟಿ ದೇವರುಗಳಿದ್ದಾರೆ ಅದೇ ಹಾಗೆ ಅಂತಂದರೆ ಅದು ಗೊತ್ತಿರಲ್ಲ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಎನ್ಎಸ್ ರಾಧಾಕೃಷ್ಣ, ಕಾರ್ಯದರ್ಶಿ ಎ ರಾಮಕೃಷ್ಣ, ಉಪಾಧ್ಯಕ್ಷ ಡಿಕೆ ವಸಂತಯ್ಯ, ಖಜಾಂಚಿ ಎಲ್ ಚಂದ್ರಶೇಖರ್, ಸದಸ್ಯರುಗಳಾದ ಎಚ್ಜಿ ವೆಂಕಟೇಶ್ ಇತರರು ಹಾಜರಿದ್ದರು.
ಜಾತಿ ವ್ಯವಸ್ಥೆಯಿಂದ ಹೊರಬಂದು ಸಂವಿಧಾನದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕೇವಲ ಆಚರಣೆಗಳಿಗೆ ಸೀಮಿತಗೊಳಿಸಿದರೆ ಮಹನೀಯರ ತತ್ವಗಳು ಉಳಿಯುವುದಿಲ್ಲ ಎಂದು ಉಪವಿಭಾಗಾಧಿಕಾರಿ ಹುಲುಮನಿ ತಿಮ್ಮಣ್ಣ ಹೇಳಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದ ಸಂವಿಧಾನವು ಸರ್ವರಿಗೂ ಸಮಾನತೆ ಒದಗಿಸುವುದರ ಜೊತೆಗೆ ಮಾನವ ಬಂಧುತ್ವವನ್ನು ಬೆಳೆಸಿ ವಿಶ್ವಶಾಂತಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ಭಾರತದ ಸಂವಿಧಾನವು ಜಾತ್ಯತೀತ, ಧರ್ಮನಿರಪೇಕ್ಷ ಹಾಗೂ ಸಮಾಜವಾದಿ ರಾಷ್ಟ್ರ ನಿರ್ಮಾಣಕ್ಕೆ ದಾರಿ ತೋರಿಸಿದ್ದು, ಪ್ರಜೆಯೇ ಪ್ರಭುಗಳಾಗಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಿದೆ ಎಂದರು. ಯುದ್ಧಭೀತಿಯ ಇಂದಿನ ಜಗತ್ತಿನಲ್ಲಿ ಮಾನವೀಯತೆ, ಶಾಂತಿ ಮತ್ತು ಸಹಬಾಳ್ವೆ ಮುಖ್ಯವಾಗಬೇಕೆಂದು ಅಭಿಪ್ರಾಯಪಟ್ಟರು. ನಾವೆಲ್ಲರೂ ಒಂದೇ ಇದೆ. ಯಾವ ಜಾತಿ ಮತ ಅದನ್ನೇ ನಾವೀಗ ಪ್ರಿಯಾಂಬಲಲ್ಲಿ ನಾವು ಓದಿದ್ವಿ. ಜಾತ್ಯತೀತ, ಧರ್ಮನಿರಪೇಕ್ಷ, ಸಮಾಜವಾದಿ ದೇಶ. ತಾಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುರಳಿ ಮೋಹನ್ ಮಾತನಾಡಿ, ಮಹನೀಯರ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಧಿಕಾರಿಗಳು ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೆಂದು ಮನವಿ ಮಾಡಿದರು. ಅಂಬೇಡ್ಕರ್ ಅವರ ತತ್ವಗಳನ್ನು ಯುವಜನತೆಗೆ ತಲುಪಿಸುವಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ತಿಳಿಸಿದರು. ಅವರಿಗೆ ಜವಾಬ್ದಾರಿಯನ್ನು ನಾವು ದಯಮಾಡಿ ಕೊಡಬೇಕು ಅಂತ ಈ ವೇದಿಕೆಯಲ್ಲಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ಇವತ್ತು ಸಂದೇಶದಲ್ಲಿ ಉಪನ್ಯಾಸಕ ವೆಂಕಟೇಶ್ ಮಾತನಾಡಿ, ದೇಶದಲ್ಲಿ ಇನ್ನೂ ಮುಂದುವರಿಯುತ್ತಿರುವ ಜಾತಿ ತಾರತಮ್ಯ, ದೌರ್ಜನ್ಯ ಹಾಗೂ ಸಾಮಾಜಿಕ ಅನ್ಯಾಯಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ದಲಿತರ ಮೇಲಿನ ಅನ್ಯಾಯಗಳು ಮುಂದುವರಿಯುತ್ತಿರುವುದು ವಿಷಾದಕರ. ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ವರದಿಗಳನ್ನು ಉಲ್ಲೇಖಿಸಿ ದಲಿತರ ಮೇಲಿನ ಹಿಂಸಾಚಾರ ಗಂಭೀರವಾಗಿದ್ದು, ಸಮಾಜ ಆತ್ಮಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಇವೆಲ್ಲಿದೆ ಅಂದ್ರೆ ಈ ಭಾರತ ದೇಶದ ಸಾಮಾಜಿಕ ವ್ಯವಸ್ಥೆ, ಈ ಭಾರತ ದೇಶ ಅನಂತರ ನಾನು ಈಗೊಂದು 3 ವರ್ಷದಲ್ಲಿ ತಮಿಳುನಾಡು ಹೋಗಿದ್ದೆ. ತಮಿಳುನಾಡಿಗೆ ಹೋದಂತ ಸಂದರ್ಭ ಮಡ್ರಾಸಿಂದ ಒಂದು 100 ಕಿಲೋಮೀಟರ್ ದೂರ ಆ ಊರಿನಲ್ಲಿ ಒಂದು ದೊಡ್ಡ ಗೋಡೆ ಕಟ್ಕೊಂಡಿದ್ರು. ಒಂದು ಕಡೆ ದಲಿತರು, ಇನ್ನೊಂದು ಕಡೆ ಮೇಲ್ವರ್ಗದವರು. ನಾನು ಏಕೆ ಇಷ್ಟೊಂದು ದೊಡ್ಡ ಗೋಡೆ ಕಟ್ಕೊಂಡಿದ್ದೀರಿ ಅಂತ ಕೇಳಕ್ಕೆ ಅವ್ರು ಹೇಳಿದ್ರು, ಅವರ ನಾಯಿಗಳು. ಈ ಸಂದರ್ಭದಲ್ಲಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಎದುರು ಅಂಬೇಡ್ಕರ್ ಅವರ ಪ್ರತಿಮೆಗೆ ಶಾಸಕ ಸಿಮೆಂಟ್ ಮಂಜು ಅವರು ಮಾಲಾರ್ಪಣೆ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಆಯೋಜಿಸಲಾದ ಮೆರವಣಿಗೆ ತಾಲೂಕು ಕಚೇರಿಯಿಂದ ಆರಂಭವಾಗಿ ಹೇಮಾವತಿ ಸೇತುವೆವರೆಗೆ ಸಾಗಿತು. ಅಲ್ಲಿಂದ ಮರುವಾಗಿ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ಮುಂದುವರಿಯಿತು. ಮೆರವಣಿಗೆಯಲ್ಲಿ ನಾಸಿಕ್ ಡೋಲುಗಳ ನಾದಕ್ಕೆ ಭಾಗವಹಿಸಿದವರು ಉತ್ಸಾಹದಿಂದ ಹೆಜ್ಜೆ ಹಾಕಿದರು. ಕಾರ್ಯಕ್ರಮದಲ್ಲಿ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಸ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ, ಸಿಡಿಪಿಒ ಮಂಗಳಗೌರಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಾಂತ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗುಬ್ಬಿ ಪಟ್ಟಣದಲ್ಲಿ ಸುಮಾರು 9 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ತುಮಕೂರಿನಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಮಾಡಿದ್ದು, ಅದೇ ತರಹ ಗುಬ್ಬಿಯಲ್ಲೂ ಸರ್ಕಾರಿ ಬಸ್ ನಿಲ್ದಾಣವನ್ನು ಮಾಡಲಾಗುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗುತ್ತದೆ. ಗುಬ್ಬಿಯಲ್ಲೇ ಬಸ್ ಡಿಪೋ ಕೂಡ ಮಾಡಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು. ರಾಜಕೀಯದಲ್ಲಿ ಕುಟುಂಬ ರಾಜಕಾರಣ ಸರ್ವೇ ಸಾಮಾನ್ಯ. ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಅವರ ಮನೆಯಲ್ಲೂ ಕುಟುಂಬ ರಾಜಕಾರಣ ಇಲ್ಲವೇ ಎಂದು, ಅದೇ ರೀತಿ ಎಲ್ಲರ ಮನೆಯಲ್ಲೂ ಇದೆ. ಇದರ ಬಗ್ಗೆ ಮಾತನಾಡೋಕೆ ಅರ್ಹತೆ ಇಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಟಾಂಗ್ ಕೊಟ್ಟರು. ಉಪಚುನಾವಣೆಯಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ, ಇದರಲ್ಲಿ ಸಂಶಯವೇ ಇಲ್ಲ ಎಂದು ತಿಳಿಸಿದರು. 50% ಕೊಡಬೇಕು, 33% ಕೊಡ್ತಾ ಇದೆ. ಅದ್ರ ಬದಲು 50% ಕೊಟ್ಟು ಒಳ್ಳೆಯದು. ಎಲ್ಲ ರಂಗದಲ್ಲೂ ಮಹಿಳೆಯರೇ ಮುಂದಿರ್ತಕ್ಕಂಥದ್ದು. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಮಹಿಳೆಯರೇ ಪೂರ ಅವರೇ ಇರ್ತಕ್ಕಂಥದ್ದು. ಅವರಿಗೆ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷೇತ್ರ ಪುನರ್ವಿಂಗಡಣೆ ಆಗದೇನೆ ಮಹಿಳಾ ಮೀಸಲಾತಿ ಮಾಡೋದು ಸರಿಯಲ್ಲ, ಎರಡೂ ಅಡ್ವರ್ಟೈಸ್ ಮಾಡ್ತಾರೆ ಅಂತ ನನಗೆ 2029 ಲೋಕಸಭಾ ಚುನಾವಣೆ ಇದೆ. ಆ ಚುನಾವಣೆ ತುಂಬ ಸ್ಥಾನಕ್ಕೆ ಪಟ್ಟಿಡಿದು ಈಗ ಟೀಕೆ ಮಾಡ್ತಾರೆ. ಬಿಜೆಪಿ ಅಧಿಕಾರಿ ಬಂದು ಎಷ್ಟೇ ಜನ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರದ್ದು ಯಾವ ಜಗಳ
ಒಂದು ಪಕ್ಷ ಅಂದಾಗ ಎಲ್ರಿಗೂ ಆಸೆ ಇರುತ್ತೆ, ಕೇಳ್ತಾ ಇರ್ತಾರೆ. ಸಹಜವಾಗಿ ನಡೀತಕ್ಕಂಥ ಪ್ರಕ್ರಿಯೆಗಳು 2 ವರ್ಷದ ಮೇಲಾಯಿತು. ಬೇರೆ ಅವಕಾಶ ಕೊಟ್ಟು ಕೇಳಿದ್ರೆ ತಪ್ಪೇನಿದೆ. ತುಮಕೂರು ಜಿಲ್ಲೆಗೆ ಏನಾದ್ರು ಅವಕಾಶ ಇದೆಯಾ? ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಕುಮಾರ್, ಯತೀಶ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಬುಧವಾರ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಸಮಾರಂಭ ಆಯೋಜಿಸಲಾಗಿತ್ತು. ವಿಶೇಷ ಉಪನ್ಯಾಸ ನೀಡಿದ ಕರ್ನಾಟಕ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಕೆಆರ್ ದುರ್ಗಾದಾಸ್ ಅವರು ಮಾತನಾಡಿ, ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಅವರು ಒಂದೇ ನಾಣ್ಯದ ಮುಖಗಳಿದ್ದಂತೆ. ಅವರಿಬ್ಬರು ದೇಶದ ಎಲ್ಲ ಜನಾಂಗಕ್ಕೆ ನೀಡಿದ ಕೊಡುಗೆ ಅಷ್ಟಿಷ್ಟಲ್ಲ. ಅಂಬೇಡ್ಕರ್ ಅವರ ಶೈಕ್ಷಣಿಕ ಪ್ರಗತಿ, ಜಗಜೀವನ್ ರಾಮ್ ಅವರ ರಾಜಕೀಯ ಪಾಂಡಿತ್ಯ ಶ್ರೇಷ್ಠವಾದದ್ದು. ಅವರಿಬ್ಬರ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬರೂ ಪಾಲಿಸುವ ಮೂಲಕ ಹಿಂದುಳಿದವರ ಕಲ್ಯಾಣಕ್ಕೆ ಸೇವೆ ಸಲ್ಲಿಸಬೇಕೆಂದು ತಿಳಿಸಿದರು. ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೂ ಇಲ್ಲಿನ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ಲ ಗೊತ್ತಿರುವಂತೆ ಅಂಬೇಡ್ಕರ್ ಜಯಂತಿ ಅಂತನ್ನುವಾಗ ನಾವು ಸಾಮಾನ್ಯವಾಗಿ ರಾಜ್ಯದಲ್ಲೆಲ್ಲ ಕಾಣುವಂತೆ ಅದು ಹೊಲೆಯರಿಗೆ ಸೇರಿದಂಥ ಒಂದು ಜಯಂತಿ ಅಂತ ಕೆಲವರು ಭಾವಿಸ್ತಾರೆ. ಜಗಜೀವನ್ ರಾಮ್ ಜಯಂತಿ ಅಂತ ಹೇಳಿದ್ರೆ ಅದು ಮಾದಿಗರ ಒಂದು ನಾಯಕನ ಜಯಂತಿ ಅಂತ ಕೆಲವರು ಭಾವಿಸ್ತಾರೆ. ಆದರೆ ವಾಸ್ತವವಾಗಿ ಈ ಇಬ್ಬರು ನಾಯಕರುಗಳ ಸಾಧನಾ ಕ್ಷೇತ್ರಗಳು ಬೇರೆ. ಶಾಸಕ ಬಸವರಾಜ ರಾಯರೆಡ್ಡಿ, ತಹಶೀಲ್ದಾರ್ ಬಸವರಾಜ ಬೆಣ್ಣೆ ಶಿರೂರು, ಅಧಿಕಾರಿಗಳಾದ ಸಂತೋಷ್ ಪಾಟೀಲ್ ಬಿರಾದರ್, ಶಶಿಧರ್ ಸಕ್ರಿ, ಲೀಲಾವತಿ ಮುಧೋಳ್ ಸೇರಿದಂತೆ ಇತರರು ಭಾಗವಹಿಸಿದರು. ಅಫ್ಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಉಳಿಸಬೇಕಾದ ಅನಿವಾರ್ಯತೆ ಇದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನು ಮೂಲೆಗುಂಪು ಮಾಡಲಾಗುತ್ತಿದೆ ಎಂದು ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿಂದು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಸದ್ಯದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದರು. ತಮ್ಮ ಸಮಾಜಕ್ಕೆ ಸೀಮಿತ, ಲಿಂಗಾಯತ ಸಮಾಜಕ್ಕೆ ನಾವೇನು ವಿರುದ್ಧವಲ್ಲ. ಟ್ಯಾಲೆಂಟ್ ಇದ್ದವರಿಗೆ ಕೊಡಿ, ಪಕ್ಷಕ್ಕೆ ಒಳಿತಾಗುತ್ತೆ. ಯಾವುದೇ ಜಾತಿಗೆ ಸೀಮಿತವಾದ ಪಕ್ಷ ಇಲ್ಲ ಎಂದು ತಿಳಿಸಿದರು. ಅಧ್ಯಕ್ಷರಾಗಿದ್ದಾರೆ. PLD ಬ್ಯಾಂಕ್ ಅಧ್ಯಕ್ಷರು ಕೂಡ ಅವರು ಚುನಾವಣೆಯಲ್ಲಿ ವಿರೋಧ ಮಾಡಿದವರಿಗೆ ಇವತ್ತು ಅಧ್ಯಕ್ಷ ಮಾಡಿದ್ದಾರೆ. ಇಂಥವು ಅನೇಕ ಅದೇ ಅವರಳ್ಳಿ ಗೌಡರು, ಅವರಳ್ಳಿ ಅವ್ರ ಹೆಸರು ಕೂಡ ಪೈಲ ಅವ್ರ ಹೆಸರು ಅವರಳ್ಳಿ ಮನೆಗೆ ಬಂದಾಗ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ. ಬಟ್ ಆ ಸಂದರ್ಭದಲ್ಲಿ ಹೇಳಿದ್ ನಾನು, ಸರ್ ಈ ನಮ್ಮ ಭಾಗಕ್ಕೆ ಕರಜಗಿ ಮತ್ತು ಮಾಸ್ಟರ್ ಜೆಡಿಪಿ ಏರಿಯಾದಲ್ಲಿ ಇವತ್ತು ಅರುಣ್ ಪಾಟೀಲ್ ಅವ್ರ ಬಗ್ಗೆ ಸರಿಯಾಗಿ ಕರ್ನಾಟಕ ಸರ್ಕಾರದ ಸಚಿವ ವಿಸ್ತರಣೆಯಾದರೆ ಹೊಸದಾಗಿ 20-30 ಶಾಸಕರಿಗೆ ಹೊಸ ಅನುಭವ ಸಿಗುತ್ತದೆ ಎಂದು ಶಾಸಕ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯಿಸಿದರು. ಬುಧವಾರ ಮಾಧ್ಯಮದ ಜೊತೆ ಮಾತನಾಡಿ, ನನ್ನಂತವರು ಹಿರಿಯ ಶಾಸಕರಾಗಿದ್ದು ಯಾವುದೋ ಒಂದು ಪೋಸ್ಟ್ ನೀಡಿ ಗೌರವಿಸಿದ್ದಾರೆ. ಆದರೆ ಸಚಿವ ಸ್ಥಾನವನ್ನು ಈಗಾಗಲೇ ಸಚಿವ ಖಾತೆ ಅನುಭವಿಸಿದವರು ಬಿಟ್ಟುಕೊಡಲಿ, ಉಳಿದವರಿಗೆ ಸಚಿವಗಿರಿ ಅನುಭವ ಸಿಗುತ್ತದೆ ಎಂದು ಹೇಳಿದರು. ಕಾಂಗ್ರೆಸ್ ವಕ್ತಾರ ಸಂಗಮೇಶ್ ಗುತ್ತಿ, ರೆಹಮಾನ್ ಸಾಬ್ ಇತರರು ಹಾಜರಿದ್ದರು. ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಬೇಕು. ಸಮಯದಲ್ಲಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನು ಶಾಸಕರು ಒಟ್ಟಿಗೆ ವರಿಷ್ಠರು ಭೇಟಿಯಾಗಿ ಮಾಡಲಿ ಅಂತ ಹೇಳಿದ್ದಾರೆ, ಮಾಡಲಿ. ಈಗಾಗಲೇ ನೋಡಿ 34 ಜನ ಮುಖ್ಯಮಂತ್ರಿ ಹಿಡಿದು 34 ಜನ ಇದ್ದಾರೆ. ಅದರಲ್ಲಿ ಒಂದು 25 ಜನನ ತಗಲಿ, ಬಿಟ್ಟು ಹೊಸಬರದ್ದು ಮಾಡಲಿ, ಎಲ್ಲರಿಗೂ ಅನುಭವ ಬರ್ತದೆ. ಇವರೇ ಕಾಯಂ ಇರಬೇಕು ಕೆಲವು ಜನ ಅಂದರೆ ಹೇಗೆ ಗೊತ್ತಿಲ್ಲ. ಈಗ ನಾನೇ ಉದಾಹರಣೆಗೆ ಹೈಯೆಸ್ಟ್ ಆರ್ಸ್ ಬಂದಿದೆ, ನಮ್ಮ ಮಂತ್ರಿ ಮಾಡಿಲ್ಲ. ಇದೇನು ಸುಮ್ಮನೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಒಳ್ಳೆ ಬಜೆಟ್ ಅನ್ನು ಕೊಡ್ತೇವೆ ಅಷ್ಟೇ, ಆದರೆ ಯಾವುದೇ ಅಧಿಕಾರಿ. ಶಿಕ್ಷಣ ಮತ್ತು ಅನ್ನ ಪ್ರತಿಯೊಬ್ಬರಿಗೂ ಸಮಾನವಾಗಿ ದೊರೆಯಬೇಕಾದ ಅಗತ್ಯವಿದೆ ಎಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದಲ್ಲಿ ಪ್ರಸ್ತುತ ಚುನಾವಣಾ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ, ಇದು ಸರಿಯಾಗಬೇಕೆಂದು ತಿಳಿಸಿದರು. ವಿಶ್ವಕ್ಕೆ ಮಾದರಿ ಬಹಳ ಪ್ರಮುಖವಾಗಿ ಅಂಬೇಡ್ಕರ್ ಅವರು ಮಾನವ ಕುಲ ಉದ್ಧಾರ ಆಗಬೇಕಾದ್ರೆ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಪ್ರತಿಯೊಬ್ಬರಿಗೂ ದೊರಕಬೇಕು ಅಂತ, ಶಿಕ್ಷಣ ಪ್ರತಿಯೊಬ್ಬರಿಗೂ ದೊರಕಬೇಕು ಅಂತ. ಶಿಕ್ಷಣ ದೊರಕಲಿಲ್ಲ ಅಂತಂದರೆ ಅದು ಒಳ್ಳೆಯದಲ್ಲ ಅಂತ.
ಎಲ್ಲರೂ ಒಂದಾಗಿ ಭಾರತದ ಭವಿಷ್ಯದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲಾ ರಾಜಕೀಯವನ್ನು ಬದಿಗೊತ್ತಿ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಬೆಂಬಲ ಕೊಡಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಮನವಿ ಮಾಡಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾಡಿದ್ದು ಲೋಕಸಭಾ ವಿಶೇಷ ಅಧಿವೇಶನ ನಡೆಯುತ್ತಿದೆ. ಅತ್ಯಂತ ಸಂತೋಷದಿಂದ ಪಾರ್ಲಿಮೆಂಟ್ ನೋಡುತ್ತಿದ್ದೇವೆ. ಕ್ರಾಂತಿಕಾರಿಯಾಗಿರುವ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ವಿಚಾರ ಚರ್ಚೆಗೆ ಬರ್ತಿದೆ. ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಾಗ ಎಲ್ಲ ಮಹಿಳೆಯರಿಗೆ ಮೀಸಲಾತಿ ನೀಡಿದ್ರು. ಅಂಬೇಡ್ಕರ್ ಅವರ ಚಿಂತನೆಯಂತೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಚಿಂತನೆಯಾಗಿದೆ. ಕಾಂಗ್ರೆಸ್ನ ಹಿಂದಿನ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಅಪೇಕ್ಷೆ ಕೂಡ ಇದಾಗಿತ್ತು. ಎಲ್ಲರೂ ಒಂದಾಗಿ ಭಾರತದ ಭವಿಷ್ಯದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನುವುದು ಎಲ್ಲರ ಅಪೇಕ್ಷೆ. ಎಲ್ಲಾ ರಾಜಕೀಯವನ್ನು ಬದಿಗೊತ್ತಿ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಬೆಂಬಲ ಕೊಡಿ ಎಂದು ವಿಪಕ್ಷಗಳಿಗೆ ಕರೆ ಕೊಡುತ್ತೇನೆ. ಇಂತಹ ಐತಿಹಾಸಿಕ ವಿಧೇಯಕ ಬರುವ ಸಂದರ್ಭದಲ್ಲಿ ಭಾಗಿಯಾಗುವ ಅದೃಷ್ಟ ನಮ್ಮದು ಎಂದು ಹೇಳಿದರು. ಕಾಂಗ್ರೆಸ್ಸಿಗೆ ತಿರುಗಿ ಬಿದ್ದು ವಾಟವನ್ನು ಕಲಿಸುವಂಥ ಕಾಲ ಈಗ ಇದು ಇಲ್ಲಿಗೆ ಜಸ್ಟ್ ಈಗ ಪ್ರಾರಂಭ. ಎಲೆದಂಡ ಇದು ಪ್ರಾರಂಭ. ಇದು ಭಾಳ ದೊಡ್ಡ ಇದರ ಪರಿಣಾಮ ಆಗುತ್ತೆ ಮತ್ತು ಮುಂಬರುವಂಥ ಮುಂದಿನ ತಿಂಗಳು ಬರುವಂಥ ಏನು ಈ ಕುರ್ಚಿ ಕಚ್ಚಾಟ ಇದೆ, ಮುಖ್ಯಮಂತ್ರಿಗಳು ತಮ್ಮ ಸ್ಥಾನ ಉಳಿಸುವ ಸಲುವಾಗಿ ಮತ್ತು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪಡ್ಕೊಳ್ಳೋ ಸಲುವಾಗಿ ಕುರ್ಚಿ ಕಚ್ಚಾಟದ ಮೇಲೂ ಕೂಡ ಇವೆಲ್ಲವೂ ಕೂಡ ನೇರ ಪರಿಣಾಮ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾದವರು ಬಾಬಾ ಸಾಹೇಬ್. ವಿಧಾನಸೌಧದಲ್ಲಿ ಅಂಬೇಡ್ಕರ್ ಗುಣಗಾನ ಮಾಡಿದ ಸಿಎಂ. ದಾವಣಗೆರೆ ಬಂಡಾಯ ಶಮನಕ್ಕೆ ವಿಫಲ. ನಾಸೀರ್ ಅಹಮದ್ ಪದಚ್ಯುತಿ. ಶಿಸ್ತು ಮೀರಿದರೆ ಕ್ರಮ ಎಂದು ಎಚ್ಚರಿಸಿದ ಡಿಸಿಎಂ. ಸಚಿವ ಸ್ಥಾನದ ಆಕಾಂಕ್ಷೆ ಸಹಜ, ಭಿನ್ನಾಭಿಪ್ರಾಯವಿಲ್ಲ. ವಿರೋಧಿಗಳ ಟೀಕೆಗೆ ತಲೆ ಕೆಡಿಸಿಕೊಳ್ಳಲ್ಲ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.